ಲಾಸ್ಟ್ ಎಕ್ಸಾಮ್ ಇದೆ, IKS ಅಂತ ಇರೋದು. ಇದು ನಮ್ಮ ಕಂಪ್ಯೂಟರ್ ಸಬ್ಜೆಕ್ಟಿಗೆ ರಿಲೇಟೆಡೇ ಅಲ್ಲ, ಜಸ್ಟ್ ಒಂದು ಎಲೆಕ್ಟಿವ್ ಥರ ಮಾಡೋದು. ಸೊ ಅದು ಇವತ್ತು ಎಕ್ಸಾಮ್ ಇರೋದು. MCQ ಫಾರ್ಮಲ್ಲಿ ಇರುತ್ತೆ. ಇವಾಗ ಎದ್ದಿದ್ದೀನಿ ಓದಬೇಕು ಅಂತ. 5:30 ಆಗಿದೆ ಇವಾಗ. ಸೊ ಇವಾಗ ಕುತ್ಕೊಂಡು ಎಷ್ಟಾಗುತ್ತೆ ನೋಡಿಕೊಂಡು ಓದಿ ಹೋಗಿ ಬರೆದು ಬಂದುಬಿಡೋದು ಅಷ್ಟೇ. ಇವತ್ತು ಬರೆದ್ರೆ ಥಿಯರೀಸ್ ಎಲ್ಲ ಕಂಪ್ಲೀಟಾಗಿ ಮುಗಿಯುತ್ತೆ ಇವತ್ತಿಗೆ. ಇನ್ನು ಲ್ಯಾಬ್ ಒಂದು ಉಳಿಯುತ್ತೆ ನೆಕ್ಸ್ಟ್ ವೀಕಿಂದ ಅದು. ಸೊ ಅದು ನೋಡ್ಕೊಳ್ಳೋಣ. ಥಿಯರಿ ಮಾತ್ರ ಮುಗಿದೋಗುತ್ತೆ ಈ ಸೆಮ್ದು. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಸೊ ಬನ್ನಿ ಇವಾಗ ಒಂಚೂರು ಓದಿ ರೆಡಿಯಾಗಿ ಕಾಲೇಜ್ಗೆ ಹೋಗಿ ತೋರಿಸ್ತೀನಿ ಇವತ್ತೆಲ್ಲರೂ. ಇಷ್ಟು ದಿನವೂ ಸ್ವಲ್ಪ ದೊಡ್ಡ ದೊಡ್ಡ ಸಬ್ಜೆಕ್ಟ್ ಎಲ್ಲ ಇತ್ತು, ಅದಕ್ಕೆ ನನಗೂ ಕೂಡ ಹೆಕ್ಟಿಕ್ ಆಗೋದು ಬೇಡ ಅಂತ ನಾನು ವ್ಲಾಗ್ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಇವತ್ತು ವ್ಲಾಗ್ನ ಮಾಡ್ತೀನಿ, ನೋಡೋಣ ಹೇಗಿರುತ್ತೆ ಏನು ಅಂತ. ಸೊ ಇನ್ನೂ ಕತ್ಲಿದೆ ಹೊರಗಡೆ ಎಲ್ಲ. ನಾನೇ ಇಷ್ಟು ದಿನ ಬೇಗ ಎದ್ದೇಳ್ತಿದ್ದೆ, ಬಟ್ ಇವತ್ತು ಆರಾಮಾಗಿ ಎದ್ದೇಳೋಣ ಅಂತ 5:30 ಎದ್ದಿದ್ದೀನಿ. ನೋಡೋಣ ಬೇಗ ಆದರೆ ಓದ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಇಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗಲ್ಲ. ಬಿಕಾಸ್ ನಾನು 8 o'clock ಮನೆ ಬಿಡಬೇಕು, 9 ಅಲ್ಲಿ ಇರೋ ಥರ ಹೋಗೋದು. ಸೊ ಇಷ್ಟು ಕತೆ. ಇವಾಗ ಬೇಗ ಓದ್ಕೊಂಡು ರೆಡಿಯಾಗಿ ಕಾಲೇಜ್ಗೆ ಹೋಗಿ ಏನೇನಾಗುತ್ತೆ ಅಂತೆಲ್ಲ ತೋರಿಸ್ತೀನಿ. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಗೈಸ್ ರೊಟ್ಟಿ ಮಾಡಿದ್ದಾರೆ ನೋಡಿ, ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಆಮೇಲೆ ನೋಡ್ತಾಯಿದ್ದೆ ವ್ಲಾಗ್. ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ ಟಿಫನ್ ಮಾಡಿಕೊಂಡು ಸಿಗ್ತೀನಿ. ಅಲ್ಸ್ಕೊಂಡು ನೋಡಿ ಗೈಸ್, ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಕ್ಯಾಮ್ರಾ ಕಾಣಲ್ಲ. ಇಲ್ಲಿ ಅಪರೂಪದ ವ್ಯಕ್ತಿಗಳು ಎಂಟ್ರಿ. ಇವಳು ಆಲ್ಮೋಸ್ಟ್ ಆಫ್ಟರ್ 1 month. ಹಾಂ, ಇವಳು ಅಷ್ಟೇ ಗೈಸ್. ಎಕ್ಸಾಮ್ ಆಯಿತು ಗೈಸ್, ಫೈನಲಿ. MG ತಿರ್ಗು ಹಾಯ್ ಅನ್ನು. ಆಫ್ಟರ್ ಮೆನಿ ಡೇಸ್ ಗೈಸ್ ನಮ್ದು ಎಕ್ಸಾಮ್ ಆಯ್ತು. ಇವಾಗ ಹಾ ಇಲ್ಲಿ ಅಪೂರ್ವ ಅವ್ರದ್ದು. ನಿತ್ಕೊ, ಒಂದು ಫೋಟೋ ತೆಗಿತೀನಿ ಬೇಕಂದ್ರೆ. ನಿತ್ಕೊಳ್ಳಿ. ಅಪೂರ್ವ ಅವ್ರದ್ದೇ ಕಾರು. ಅಪೂರ್ವ ಅವ್ರ ಕಾರು ಹೊಸದು. ಸೊ ಗೈಸ್ ನಮ್ದು ಎಕ್ಸಾಮ್ ಎಲ್ಲ ಮುಗಿದಿದೆ. ನಾವು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ತಿನ್ನೋದಕ್ಕೆ. ಏನು ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ತಿಂದುಬಿಟ್ಟು ನೆಮ್ಮದಿಯಾಗಿ ಮನೆಗೆ ಹೋಗ್ತೀವಿ. ಇವಾಗ ಯಾರು ಟಾಮ್ಸ್ ಕಾಲ್ ಮಾಡಿದ್ದೆ ಕಣೆ ಅವಳಿಗೆ. ನಿನ್ನೆ ಎಲ್ಲ ಪ್ಲಾನ್ ಮಾಡಿದ್ವಿ ಎಲ್ಲೋಗೋದು ಏನು ಅಂತ. ಇವಾಗ ನಾನ್ ವೆಜ್ ತಿನ್ನಕ್ಕೆ ರೆಡಿಯಾಗಿ ಬಂದಿದ್ದಾರೆ. ಲ್ಯಾಬ್ ಒಂದು ಆಗ್ಬಿಟ್ಟಿದ್ರೆ ನಮ್ಗೆ ಇವತ್ತು ಫುಲ್ ಮಜಾ ಮಾಡ್ಬೋದು. ನನ್ಗೆ ಅವಾಗೂ ಅನ್ಸಿತ್ತು ಕಣೆ, ಲ್ಯಾಬ್ ಮುಗಿಸ್ಬಿಟ್ಟಿದ್ರೆ ಫುಲ್ ಎಂಜಾಯ್ ಮಾಡ್ಬೋದು. ಅವಾಗ ಏನು ಹೋಗಿಲ್ಲ ಬಿಡಿ, ಪರವಾಗಿಲ್ಲ. ಥಿಯರಿ ಅಂತೂ ಮುಗೀತಿ ಇವಾಗ. ಇವ್ರು ನೋಡಿ ಇಲ್ಲಿ ನೋಡಿ. ಎಕ್ಸಾಮ್ ಲೆಕ್ಕಕ್ಕೆ ಬರಲ್ಲ ಇಷ್ಟು. ಲಾಸ್ಟ್ ಎಕ್ಸಾಮ್ ಯಾವ್ದು ಮಾಡಿದ್ಯಾ? ಸಕ್ಕತ್ತಾಗಾಯ್ತಾ? ಲಾಸ್ಟು ಒಂಥರ ಏನು ಫುಲ್ ಚಿಂದಿ ಮಾಡಿ ಬಂದಿದ್ದೀವಿ. ಯಾಕಂದ್ರೆ ಕ್ವಶನ್ ಕೊಟ್ಟಿದ್ರು, ಅದನ್ನೇ ಓದ್ ಬರ್ದಿರೋದು ಅಷ್ಟೇ. ವಿ ಆರ್ ಇನ್ 4th ಬ್ಲಾಕ್ ಅಲ್ಲಿ ತಿನ್ನಕ್ಕೆ ಬಂದಿದ್ದೀವಿ. ಹೋಟೆಲ್ ಎಲ್ಲಿದೆ ಅಂತ ಇವಳಿಗೆ ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ. ಈಗ ಇಲ್ಲಿ ಹೋಗ್ತಾ ಇದ್ದೀವಿ. ಮೋಡ ಗೈಸ್, ಇವತ್ತು ಬಿಸಿಲಿಲ್ಲ, ವೆದರ್ ಚೆನ್ನಾಗಿದೆ ಆ್ಯಕ್ಚುಲಿ. ಹೂ ಕಡೆ ಚಂದ ಗೈಸ್. ಇವಳು ನಾನ್ ವೆಜ್ ತಿನ್ನಲ್ವಂತೆ, ಅದಕ್ಕೆ ಇವಳಿಗೆಲ್ಲ ಕಟ್ಟಿಸ್ಕೊಂಡು ಇಲ್ಲಿ ತಗೊಳ್ಳಿ. ಚಂದನ ದೋಸೆ ಮಂಜಣ್ಣ ಅಂತೆ. ಚಂದನ ದೋಸೆ ಮಂಜಣ್ಣ. ಸರಿ, ನಿಂಗೆ ಏನ್ ಬೇಕು ಅದೇ ತಗೋ ಅಷ್ಟೇ. ನಾವಲ್ಲಿ ತಿನ್ನೋವಾಗ ಡಿಸ್ಟರ್ಬ್ ಆಗ್ಬಾರ್ದು ನಮಗೆ. ಅದು ನಮಗಾಗುತ್ತೆ, ಅದೇ ನಿನಗಾಗಲ್ಲ ನಮಗಾಗುತ್ತೆ. ಸೊ ರಶ್ ಇದೆ ಕಣ ಇಲ್ಲಿ. ಚೆನ್ನಾಗೈತನೋ ಗೈಸ್? ನಾವ್ ಎಲ್ಲೋ ಇದೆ ಅನ್ಕೊಂಡ್ವಿ, ಇಲ್ಲೇ ಇದೆ ಗೈಸ್. ಹಳ್ಳಿ ಜೊಂಡೆ ಬಿರಿಯಾನಿ. ಐಶು ಇದೇನೆ, ನಾವು ನೋಡಿದ್ ಬೇರೆ ತರ ಇತ್ತು. ಬೇರೆ ತರ ಇತ್ತು ನೋಡೋದು. ಹಂಗಂದ್ರೆ ಓಕೆ ಗೈಸ್. ಚಂದನ ಗೈಸ್ ಇಲ್ಲಿ ಇಳಿದಿದ್ದೀವಿ. ಅಲ್ಲಿ ಇಲ್ಲಿ ಬಂದ ತಕ್ಷಣ ಸಿಕ್ಬಿಡ್ತು. ನಾವು 1 kilometer ಇರಬೇಕು ಅಂತ ಹೋಗ್ತಾ ಇದ್ವಿ ಗೈಸ್. ಸ್ಯಾಂಡ್ವಿಚ್ ಸೆಂಟರ ತೊಳಿಗಂತ ಬಂದಿದ್ದೀವಿ. ಏನೇ ಬೇಕು? ಬೇಗ ನೋಡು. ಹಾಂ, ಕಾರ್ನ್ ಚೀಸ್ ಸ್ಯಾಂಡ್ವಿಚ್ ತಗೊಂಡು ಅವರೆಲ್ಲ ಅಲ್ಲಿದ್ದಾರೆ. ಹೋಗ್ತೀವಿ.
ಸ್ಯಾಂಡ್ವಿಚ್ ನೋಡಿ ಗೈಸ್ ಚಂದನಂಗೆ ಅವಳಿಗೇನು ಹೊಟ್ಟೆ ಹಸಿವಾಗಿಲ್ವಂತೆ ಜಾಸ್ತಿ. ಸ್ಯಾಂಡ್ವಿಚ್ ತಗೊಂಡ್ಲು. ಸೊ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ ಬಿರಿಯಾನಿ ತಿನ್ನೋಕ್ಕೆ. ನೋಡಿ ಇಲ್ಲಿ ಅಕ್ಕ ತಗೊಳ್ಳಲ್ಲ ಅಂತ ಜಗಳ. ಓ ಗೈಸ್ ನಾವು ಬಂದಿದ್ದು ಹಳ್ಳಿ ಜೊನ್ನೆ ಬಿರಿಯಾನಿ ಅಂತ. ಹೆಚ್ಚಿ ಹೇಗಿರುತ್ತೆ ಅಂತ. ಬಿರಿಯಾನಿ, ರೈಸ್, ಕಬಾಬ್, ಇದು ಫ್ರೈ. ಈಗ ನಾವು ತಿಂತೀವಿ. ಊಟ ಮಾಡ್ತೀವಿ ಗೈಸ್. ಗಮ್ ಅಂತ ಇದೆ. ತಿಂದ್ಬಿಟ್ಟು ಸಿಗ್ತೀವಿ. ಐಸ್ ಕ್ರೀಮ್ ತಿನ್ನಕ್ಕೆ ಬಂದ್ವಿ. ನಾನು ಐಶು ಬನಾನಾ ಸ್ಪ್ಲಿಟ್ ತೊಗೊಂಡಿದ್ದೀವಿ. ಅವರಲ್ಲಿ ಅದ್ಯಾವುದೋ ವರಿಲಾ ತೊಗೊಂಡಿದ್ದಾರೆ. ಬನಾನಾ ಸ್ಪ್ಲಿಟ್ ನೋಡಿ ಗೈಸ್ ಹೆಂಗೈತೆ ಅಮ್ಜಿ. ತಗೊಂಡಿದ್ದೀವಿ. ಇರು ಒಂದು ನಿಮಿಷ ಫೋಟೋ ತೆಗಿಯೋಣ. ಕೂತ್ಕೋ ಸುಮ್ಮನೆ. ಏನಿಲ್ಲ, ಒಂದು ಫೋಟೋ ತೆಗಿತೀನಿ ಅಷ್ಟೇ. ಬನಾನಾ ಸ್ಪ್ಲಿಟ್ ಫುಲ್ ಚಾಕ್ಲೇಟು, ಏನು ಬ್ಲ್ಯಾಕ್ ಕರೆಂಟು ಎಲ್ಲ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಇವರೇ ನಗ್ತಿರೋದು. ಅವಳು ನೋಡಿ, ಅವಳು ನಿಜ ಚೆನ್ನಾಗಿದೆ. ವಿಡಿಯೋ ಕ್ರೆಡಿಟ್ಸ್ MG.